ಇನ್ನು ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾಗ ಅವರಿಗೆ ರಾಜಾತಿಥ್ಯವನ್ನು ಕೊಟ್ಟಂತಹ ಪ್ರಕರಣ ಈಗ ತನಿಖಾಧಿಕಾರಿಗಳಿಗೆ ಎರಡೆರಡು ರೀತಿ ತಲೆನೋವು ಶುರುವಾಗಿದೆ. ಒಂದು, ರೌಡಿ ಶೀಟರ್ ಧರ್ಮ ಬಳಿ ಯಾವುದೇ ಮೊಬೈಲ್ ಪತ್ತೆಯಾಗಿಲ್ಲ. ಆ ರೌಡಿ ಶೀಟರ್ ಧರ್ಮ ಯಾರು ಅಂದರೆ ಸತ್ಯ ಅನ್ನೋಂತಹ ಇನ್ನೊಬ್ಬ ರೌಡಿ ಶೀಟರ್ಗೆ ವಿಡಿಯೋ ಕಾಲ್ ಮಾಡಿದ್ನಲ್ಲ, ಆ ವಿಡಿಯೋ ಕಾಲ್ನಲ್ಲಿ ದರ್ಶನ್ ಕೂಡ ಮಾತಾಡಿದ್ರಲ್ಲ, ಆ ಮೊಬೈಲ್ ಎಲ್ಲಿ? ಇದು ತನಿಖಾಧಿಕಾರಿಗಳಿಗೆ ಆಗಿರ್ತಕ್ಕಂಥ ತಲೆನೋವು. ಜೈಲಿನಿಂದ ವಿಡಿಯೋ ಕಾಲ್ ಮಾಡಿದ್ದ ರೌಡಿ ಶೀಟರ್ ಧರ್ಮ ಈಗ ವಿಡಿಯೋ ಕಾಲ್ ಮಾಡಿದ್ದ ಮೊಬೈಲ್ಗಾಗಿ ಪೊಲೀಸರು ಶೋಧವನ್ನು ಮಾಡ್ತಾ ಇದ್ದಾರೆ. ಒಂದು ವಿಚಾರ ಇವ್ರಿಗೆ ಅರ್ಥ ಆಗಿರಬೇಕು, ಅವ್ರೇನು ಅದನ್ನು ಅಲ್ಲೇನೋ ಔಸಿಟ್ಟಿರೋದಾಗಲಿ ಅಥವಾ ಇನ್ನೇನೋ ಬಾತ್ರೂಮ್ಗೆ ಹಾಕ್ಬಿಟ್ಟು ಫ್ಲಶ್ ಮಾಡಿರೋದಾಗಲಿ ಮಾಡಿರಲ್ಲ ರೀ. ಅಲ್ಲೇ ಜೈಲು ಸಿಬ್ಬಂದಿ ಯಾವನಿಗೂ ಒಬ್ಬನು ಕೊಟ್ಟು ಕಳಿಸಿರ್ತಾರೆ, ಅವ್ನು ತೊಗೊಂಡೋಗಿ ಮನೆಗೆ ಹೋಗಿ ಇಟ್ಟಿರ್ತಾನೆ ಅಷ್ಟೇ. ಅದನ್ನು ಇಷ್ಟೆಲ್ಲ ರಾಜಾತಿಥ್ಯ ಕೊಟ್ಟಂಥವ್ರಿಗೆ ಆ ಮೊಬೈಲ್ನ ಒಬ್ಬನ ಕೊಟ್ಟು ಯಾರೋ ಜೈಲು ಸಿಬ್ಬಂದಿಗೆ ತೊಗೊಂಡೋಗಪ್ಪ ಮನೆಗೆ ಅಂತ ಹೇಳೋಕ್ಕಾಗಲ್ವಾ? ಸ್ವಿಚ್ ಆಫ್ ಮಾಡಿಬಿಟ್ಟು ಕೊಟ್ಟಿರ್ತಾರೆ, ಅವ್ನು ಜೋಬ್ಗೆ ಹಾಕೊಂಡು ಹೋಗಿರ್ತಾನೆ ಅಷ್ಟೇ. ಅದನ್ನೇನು ಹುಡುಕಾಡಬೇಕು ಅಂತ ನನಗಂತೂ ಅರ್ಥ ಆಗ್ತಿಲ್ಲ.